ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು GS ಕಿಚನ್ ವ್ಲಾಗ್ಸ್ ಆ್ಯಂಡ್ ಕ್ರಿಯೇಷನ್ಸ್. ಸ್ನೇಹಿತರೆ, ಯಾರೆಲ್ಲ ಹೊಸದಾಗಿ ನಾನು ಹಾಕುವಂಥ ವೀಡಿಯೋಸ್ನ ನೋಡ್ತಾ ಇರ್ತೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಅಂತ ನಾನು ಕೇಳ್ಕೊತೀನಿ. ಇವತ್ತಿನ ಒಂದು ವಿಡಿಯೋದಲ್ಲಿ ನನಗೆ ಇಬ್ಬರು ಸಿಸ್ಟರ್ಸ್ ಕಮೆಂಟ್ ಮಾಡಿದರು ಸ್ನೇಹಿತರೆ. ಅಂದರೆ ಸ್ಟಾರ್ಟಿಂಗ್ ನಾವು ಬೇಬಿ ಕುಚ್ಚಿಗೆ ಯಾವ ರೀತಿ ಥ್ರೆಡ್ಸ್ಗಳನ್ನ ತಗೊಳ್ಳೋದು ಅಂತ ಹೇಳಿ ನನಗೆ ಕಮೆಂಟ್ ಮಾಡಿದರು. ಸೊ ಇವತ್ತು ಅವ್ರ ಕಮೆಂಟ್ಗೆ ಉತ್ತರ ಕೊಡೋಣ ಅಂತ ಹೇಳಿ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಹೇಳೋವಂಥ ಮೆಥಡ್ನ ನೀವೇನಾದರೂ ಫಾಲೋ ಮಾಡಿದ್ರೆ ದಿನಕ್ಕೆ ಅಟ್ಲೀಸ್ಟ್ 2 ಸೀರೆ ನೀವು ಬೇಬಿ ಕುಚ್ಚುಗಳನ್ನ ಹಾಕೋಬೋದು. 2ರಿಂದ 3 ಸೀರೆ ಆರಾಮಾಗಿ ಹಾಕೋಬೋದು. ಆ ಥರ ಒಂದು ವಿಧಾನದಲ್ಲಿ ನಾನಿವತ್ತು ಕೆಲವೊಂದು ಟಿಪ್ಸ್ಗಳನ್ನ ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ. ಅಟ್ಲೀಸ್ಟ್ ನಮ್ಮ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ದಿನಕ್ಕೆ 2 ಸೀರೆನಾದರೂ ನಾವು ಹಾಕೋಬೋದು. ಫಸ್ಟ್ ಸ್ಟಾರ್ಟಿಂಗ್ 1 ಸೀರೆ ಮಾಡೋದಕ್ಕೆ ಶುರು ಮಾಡಿದ್ರೆ ಕ್ರಮೇಣ ನಾವು ಹಾಗೆ ಫಾಸ್ಟಾಗಿ ಹಾಕ್ತಾ 2 ಸೀರೆ 3 ಸೀರೆ ನಾವು ಒಂದು ದಿನಕ್ಕೆ ಹಾಕ್ಬೋದು. ಯಾವ ರೀತಿ ನಾನು ಥ್ರೆಡ್ಗಳನ್ನೆಲ್ಲ ಅರೇಂಜ್ ಮಾಡ್ಕೋತೀನಿ, ಒಂದರಲ್ಲಿ ಮಾತ್ರ ನಾನು ಯಾವ ರೀತಿ ಬೇಬಿ ಕುಚ್ಚಿಗೆ ಥ್ರೆಡ್ಗಳನ್ನ ಅರೇಂಜ್ ಮಾಡ್ಕೋಬೇಕು ಅಂತ ಹಾಕಿದ್ದೆ. ಸುಮಾರು 1 ಇಯರ್ ಬ್ಯಾಕ್ ಆಗಿದೆ ಅದನ್ನು ಹಾಕಿ. ಸೊ ಇವಾಗ ಹೊಸದಾಗಿ ಸಬ್ಸ್ಕ್ರೈಬ್ ಮಾಡ್ತಾ ಇರೋರಿಗೆ ಈ ಒಂದು ವಿಡಿಯೋ ಈಸಿ ಆಗ್ಬೋದು. ನಾನು ಯಾವ ರೀತಿ ಥ್ರೆಡ್ಗಳನ್ನ ಪ್ರಿಪೇರ್ ಮಾಡ್ಕೋತೀನಿ ಅಂದರೆ ಬನ್ನಿ ಈಗ ವಿಡಿಯೋಗೆ ಹೋಗೋಣ. ಸ್ನೇಹಿತರೆ, ನಾವು ಯಾವುದೇ ಒಂದು ಕುಚ್ಚನ್ನ ಹಾಕ್ಬೇಕಾದ್ರೂ ನಮ್ಗೆ ಮೇನ್ ಆಗಿ ಬೇಕಾಗಿರೋ ಒಂದಷ್ಟು ವಸ್ತುಗಳನ್ನ ನಾನು ಇವಾಗ ತೋರಿಸ್ತೀನಿ. ನಾವು ಬೇಬಿ ಕುಚ್ಚಿರ್ಬೋದು ಅಥವಾ ಕ್ರೋಶಾ ಕುಚ್ಚಿರ್ಬೋದು, ನಾವು ಯಾವುದೇ ಒಂದು ಕುಚ್ಚು ಹಾಕ್ತೀವಿ ಅಂತಂದ್ರು ನಮ್ಗೆ ಮೇನ್ ಬೇಕಾಗಿರುವಂತ ವಸ್ತುಗಳು ಇದು. ಮೇನ್ ಆಗಿ ನಮ್ಗೆ ಸಿಲ್ಕ್ ಥ್ರೆಡ್ ಬೇಕು, ಅದಾದ್ಮೇಲೆ ಈ ತರದ್ದು ಜರಿ ಥ್ರೆಡ್ ಬೇಕು, ಮತ್ತೆ ಒಂದು ಟ್ರಿಮ್ಮರ್ ಇರಬೇಕು. ಮೇನ್ ನಮ್ಗೆ ಕತ್ರಿ ಇಲ್ಲ ಅಂತ ಅಂದ್ರೂ ಈ ಒಂದು ಟ್ರಿಮ್ಮರ್ ಇರ್ಲೇಬೇಕು. ಹಾಗೇನೆ ಇನ್ನೊಂದೇನಪ್ಪ ಮೇನ್ ಅಂತ ಅಂದ್ರೆ ಈ ತರ ನೀಡಲ್ ಬೇಕಾಗುತ್ತೆ. ಬೇಬಿ ಕುಚ್ ಮಾಡ್ತೀರಾ ಅಂತ ಅಂದ್ರೆ ನೋಡಿ, ಈ ತರ ನೀಡಲ್ ಬೇಕಾಗುತ್ತೆ. ಈ ತರ ಉದ್ದೊಂದಿದ್ರೂ ಪರವಾಗಿಲ್ಲ, ಅಥವಾ ನೋಡಿ ಈ ತರ ಶಾರ್ಟ್ ಆಗಿರುತ್ತೆ. ಆದ್ರೆ ಇದು ಹೋಲ್ ಏನಿರುತ್ತೆ ಅಲ್ವಾ, ಆ ಹೋಲ್ ದೊಡ್ಡದಾಗಿರುತ್ತೆ. ನೋಡಿ, ಈ ಹೋಲ್ ಎಷ್ಟಿದೆಯೋ ಈ ಹೋಲ್ ಕೂಡ ಅಷ್ಟೇ ದೊಡ್ಡದಾಗಿದೆ. ನೀವು ಕೆಲವೊಬ್ರು ಕೇಳ್ತಾ ಇರ್ತೀರಾ, ಕುಚ್ಚು ಹಾಕೋದಕ್ಕೆ ಅಂದ್ರೆ ಬೇಬಿ ಕುಚ್ಚು ಹಾಕೋದಕ್ಕೆ ಎಷ್ಟನೇ ನಂಬರ್ ನೀಡಲ್ನ ತಗೊಂಡಿದ್ದೀರಾ ಅಂತ ಕೇಳ್ತಾ ಇರ್ತೀರಾ. ನಾನು ಇದಕ್ಕೆ ಹೇಳ್ಬೇಕು ಅಂತಂದ್ರೆ ಬೇಬಿ ಕುಚ್ಚಿಗೆ ಯಾವುದೇ ರೀತಿ ನೀಡಲ್ ನಂಬರ್ ಬರೋದಿಲ್ಲ ಸ್ನೇಹಿತರೆ. ಜಸ್ಟ್ ನಾವು ನೋಡಿ ತಗೋಬೇಕಾಗುತ್ತೆ. ನೋಡಿ, ಇವಾಗ ಇದು 2 ನೀಡಲ್ಲು ಎಷ್ಟು ಚಿಕ್ಕದಿದೆ ನೋಡಿ, ಆದ್ರೂ ಇದ್ರ ಹೋಲ್ ಮಾತ್ರ ತುಂಬಾ ದೊಡ್ಡದಾಗಿ ಬಂದಿದೆ. ಇವೆರಡು ನೋಡಿ ಎಷ್ಟು ಉದ್ದ ಇದೆ, ಇದ್ರ ಹೋಲು ಕೂಡ ಇವೆರಡಕ್ಕೆ ಎಷ್ಟಿದೆ ಅಷ್ಟೇ ಇದೆ. ಸೊ ಈ ರೀತಿನೂ ಕೂಡ ಬರ್ತಾ ಇರುತ್ತೆ. ನೋಡಿ, ನಾವು ಈ ರೀತಿ ಹೋಲ್ ದೊಡ್ಡದಾಗಿರುವಂತ ನೀಡಲ್ಸ್ ನ ಆಯ್ಕೆ ಮಾಡ್ಕೋಬೇಕಾಗುತ್ತೆ. ಮತ್ತೆ ಈ ನೀಡಲ್ಗಳನ್ನ ನಾವು ಹಾಕಿದ್ದಾದ್ಮೇಲೆ ಎಲ್ಲಂದ್ರಲ್ಲೇ ನೋಡಿ ಈ ತರ ಬಿಸಾಕೋ ಬದಲು ಅಥವಾ ಯಾವ್ದೋ ಒಂದು ಥ್ರೆಡ್ಗೆ ಚುಚ್ಚಿ ಇಡೋ ಬದಲು ಈ ತರ ನಾವು ಈ ಜೋಡಿಸಿ ಇಟ್ಕೊಂಡಾಗ ನಮ್ಗೆ ಬೇಗ ಹುಡ್ಕೋದಕ್ಕೆ ಟೈಮ್ ವೇಸ್ಟ್ ಆಗೋದಿಲ್ಲ. ನಮ್ಗೆ ಫಾಸ್ಟ್ ಆಗಿ ಬಾಕ್ಸ್ ಓಪನ್ ಮಾಡಿದ್ರೆ ನಮ್ಗೆ ಯಾವ ರೀತಿ ನೀಡಲ್ ಬೇಕೋ ಆ ರೀತಿ ನೀಡಲ್ ನಾವು ತಟ್ಟಂತ ಎತ್ಕೊಂಡ್ಬಿಟ್ಟು ನಾವು ಕೆಲಸನ ಶುರು ಮಾಡ್ಕೋಬಹುದು. ಈಗ ನೋಡಿ, ಇದನ್ನ ಕುಚ್ಚು ಕಟ್ಟೋದಕ್ಕೆ ಜರಿ ಥ್ರೆಡ್ಗೆ ನಮ್ಗೆ ಮಾಮೂಲಿ ಹೆಮ್ಮಿಂಗ್ ನೀಡಲ್ ಸಾಕಾಗುತ್ತೆ. ಸೊ ಹಾಗಾಗಿ ಹೆಮ್ಮಿಂಗ್ ನೀಡಲ್ ಕೂಡ ಇದ್ರಲ್ಲೇನೆ ಚುಚ್ಬಿಟ್ಟು ಆರಾಮಾಗಿ ಇಟ್ಟಿರ್ತೀನಿ. ಮತ್ತೆ ಇದೆಲ್ಲ ಕ್ರೋಶಗಳು ಅಷ್ಟೇನೆ. ಒಂದು 10ನೇ ನಂಬರ್ದು, 13ನೇ ನಂಬರು, 14ನೇ ನಂಬರು ಈ ತರ ಇರುವಂತ ಕ್ರೋಶಗಳನ್ನ ಕೂಡ ಇಲ್ಲೇನೆ ಇಟ್ಕೊಂಡಿರ್ತೀನಿ. ಮತ್ತೆ ಮೇನ್ ಆಗಿ ಈ ಟ್ರಿಮ್ಮರು ಮತ್ತೆ ಈ ಜರಿ ಥ್ರೆಡ್ ಇಷ್ಟು ನಮ್ಗೆ ಬೇಕಾಗುತ್ತೆ. ನಾನು ಇಷ್ಟನ್ನು ಒಂದೇ ಬಾಕ್ಸ್ಗೆ ಹಾಕಿ ಎತ್ತಿಟ್ಕೊಂಡ್ಬಿಡ್ತೀನಿ. ಬೇಕು ಅಂದಿದ ತಕ್ಷಣ ಬೇಗ ತಟ್ಟಂತ ಸಿಕ್ಬಿಡುತ್ತೆ. ಸೊ ಹಾಗಾಗಿ ಇಷ್ಟು ನಮ್ಗೆ ಈ ರೀತಿ ಎತ್ತಿಟ್ಕೊಂಡ್ರೆ ಟೈಮ್ ವೇಸ್ಟ್ ಮಾಡಿದ್ರೆ ನಾವು ಕೆಲಸನ ಶುರು ಮಾಡ್ಕೋಬಹುದು. ಅದಾದ್ಮೇಲೆ ನೋಡಿ, ಬೇಬಿ ಕುಚ್ಚು ಆಗಿರ್ಬೋದು ಅಥವಾ ಕ್ರೋಶಾ ಕುಚ್ಚಿಗಾಗಿರ್ಬೋದು, ನಾವು ಕುಚ್ಚು ಕಟ್ಟಬೇಕು ಅಂತಂದ್ರೆ ಮೇನ್ ಆಗಿ ನಮ್ಗೆ ಈ ಒಂದು ಸ್ಟ್ರೈಟ್ನರ್ ನ ಅವಶ್ಯಕತೆ ಇದೆ. ಯಾಕಂದ್ರೆ ನಾವು ಕುಚ್ಚಿಗೆ ಅಂತ ಥ್ರೆಡ್ ನ ತೆಗೆದಾಗ 57-60 ದಾರ ತೆಗಿತೀವಲ್ಲ, ಅದೆಲ್ಲ ಸುಕ್ಕಾಗ್ಬಿಟ್ಟಿರುತ್ತೆ. ಸೊ ಆ ಟೈಮಲ್ಲಿ ನಮ್ಗೆ ತುಂಬಾನೇ ಯೂಸ್ ಆಗೋದು ಅಂತಂದ್ರೆ ಅದನ್ನ ಸ್ಟ್ರೈಟ್ ಮಾಡ್ಕೊಳ್ಳೋದಕ್ಕೆ ಸ್ಟ್ರೈಟ್ನರು ಅಥವಾ ಐರನ್ ಬಾಕ್ಸ್ ಇದ್ರೂ ಪರವಾಗಿಲ್ಲ. ಮತ್ತೆ ನೀವು ಇವಾಗ ಯಾವ್ದೋ ಒಂದು ಡಿಸೈನ್ ನ ಮಾಡ್ತಾ ಇರ್ತೀರಾ ಅಂತ ಅನ್ಕೊಳ್ಳಿ.
ನಿಮ್ಗೆ ಮಧ್ಯದಲ್ಲಿ ಥ್ರೆಡ್ ಖಾಲಿ ಆಗೋಗ್ಬಿಡುತ್ತೆ. ಸೊ ಅವಾಗ ನೀವು ಸೀರೆನೇ ಎತ್ಕೊಂಡು ಹೋಗ್ಬೇಕಾಗುತ್ತೆ. ಈ ತರ ಥ್ರೆಡ್ ನ ತಗೊಂಡ್ ಹೋದ್ರೆ ಅವ್ರಿಗೆ ಗೊತ್ತಾಗೋದಿಲ್ಲ. ಸೊ ಅವಾಗ ಏನ್ ಮಾಡ್ಬೇಕು ಅಂತಂದ್ರೆ ನೀವು ಸ್ಟಾರ್ಟಿಂಗ್ ಕುಚ್ಚನ್ನ ಹಾಕ್ಬೇಕಾದ್ರೆ ಈ ಥ್ರೆಡ್ ಮೇಲೆ ಈ ತರ ಒಂದು ಪೇಪರ್ ಬಂದಿರುತ್ತೆ ಸ್ನೇಹಿತರೆ. ಈ ಪೇಪರ್ ನ ತೆಗೆದ್ಬಿಟ್ಟು ಅದು ಕಂಪನಿ ಹೆಸರೆಲ್ಲ ಹಾಕಿರ್ತಾರೆ, ಮತ್ತೆ ಥ್ರೆಡ್ ನಂಬರ್ ಕೂಡ ಇರುತ್ತೆ. ಇವಾಗ ಈ ಥ್ರೆಡ್ ನಂಬರು 105 ಅಂತ ಇದೆ ನೋಡಿ, ಇದು 105 ಥ್ರೆಡ್ ನಂಬರ್ ಹೆಸರು. ಸೊ ಇದನ್ನ ಈ ರೀತಿ ಸುತ್ತಬಿಟ್ಟು ನಾವು ಇದ್ರೊಳಗಡೆನೆ ಇಟ್ಟಿರ್ಬೇಕು. ಅವಾಗ ನಮ್ಗೆ ಯಾವುದೇ ರೀತಿ ಟೆನ್ಷನ್ ಇರೋದಿಲ್ಲ. ನಾವು ಅಲ್ಲಿಗೆ ಹೋಗಿ ಈ ನಂಬರ್ ತೋರ್ಸಿದ್ರೆ ಸಾಕು, ಅವ್ರಿಗೂನು ಪಾಪ ರಿಸ್ಕ್ ಆಗೋದಿಲ್ಲ, ನಮ್ಗೂನು ಎಲ್ಲ ಎತ್ಕೊಂಡು ಹೋಗಿ ತಗೊಂಡ್ಬರ್ಬೇಕು ಅನ್ನೋದು ರಿಸ್ಕ್ ನಮಗೂ ಇರೋದಿಲ್ಲ. ಬೇಗ ಈ ನಂಬರ್ ಥ್ರೆಡ್ ನ ನೋಡ್ಬಿಟ್ಟು ನಮ್ಗೆ ಆರಾಮಾಗಿ ತೆಗೆದುಕೊಟ್ಟು ಕಳಿಸ್ತಾರೆ. ಸೊ ಹಂಗಾಗಿ ಆ ಸೀರೆ ಕುಚ್ ಕಂಪ್ಲೀಟ್ ಆಗೋವರೆಗೂ ಈ ಒಂದು ಚೀಟಿನ ಇದನ್ನ ಹಾಗೆ ಇಟ್ಕೊಂಡಿದೆ, ಅದು ಕೂಡ ಯೂಸ್ ಆಗುತ್ತೆ. ಇದಿಷ್ಟನ್ನು ನಾವು ಕುಚ್ಚು ಹಾಕ್ಬೇಕು ಅಂತಂದ್ರೆ ಫಾಲೋ ಮಾಡ್ಬೇಕಾಗಿರೋ ಅಂತ ಕೆಲವೊಂದು ಟಿಪ್ಸ್ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಆಲ್ಮೋಸ್ಟ್ ಇದನ್ನ ಎಲ್ರು ಇದೇ ತರನೇ ಟ್ರೈ ಮಾಡ್ತಿರ್ತಾರೆ. ಒಂದು ಎಕ್ಸಾಮ್ ಪ್ಯಾಡ್ ನ ತಗೋಬೇಕು. ಎಕ್ಸಾಮ್ ಪ್ಯಾಡ್ ನ ತಗೊಂಡು ಫಸ್ಟ್ ಈ ರೀತಿ ಇಟ್ಕೋಬೇಕು. ಇಟ್ಕೊಂಡು ನೋಡಿ ಈ ತರ ಸುತ್ಕೊಂತ ಹೋಗ್ಬೇಕಾಗುತ್ತೆ. ಕೆಲವೊಂದ್ಸರಿ ಅದು ಜಾರ್ಕೊಂಡ್ ಹೋಗ್ಬಿಡುತ್ತೆ. ಸೊ ನೋಡಿ ಈ ತರ ಇಟ್ಕೊಂಡು 1 2 3 4 5 6 7 8 ಇದೇ ತರ ಸ್ನೇಹಿತರೆ ನಮ್ಗೆ ಎಷ್ಟು ಎಳೆ ನೋಡ್ಕೊಂಡು, ಅಂದ್ರೆ ಕೆಲವೊಂದು ಕುಚ್ಚಿಗೆ ಕೆಲವೊಂದು ತರ ನಾವು ಥ್ರೆಡ್ಗಳನ್ನ ತಗೋಬೇಕಾಗತ್ತೆ. ಕೆಲವೊಂದು ತುಂಬಾ ದಪ್ಪ ಕುಚ್ಚು ಬರ್ಬೇಕಾಗುತ್ತೆ ನಮ್ಗೆ, ಅವಾಗ 77 ಥ್ರೆಡ್ ನ ತಗೋಬೇಕಾಗುತ್ತೆ. ಕೆಲವೊಂದ್ಸರಿ 50 ತಗೊಂಡ್ರೆ ಸಾಕು, ಸ್ವಲ್ಪ ಕಡಿಮೆನೆ ಬೇಕಾಗಿರುತ್ತೆ ಕೆಲವೊಂದು ಕುಚ್ಚುಗಳಿಗೆ. ಆವಾಗ ನಾವು ಒಂದು 50 ಎಳೆ ತಗೊಂಡ್ರೆ, ಇವಾಗ ಈ ಎಳೆ ಏನ್ ಸುತ್ಕೊಂಡೆ ಅಲ್ವಾ, ಇದನ್ನ ನಾವು 50 ಎಳೆ ತಗೊಂಡ್ರೆ ಕಟ್ ಮಾಡ್ಬಿಟ್ಟು ನಾವು ನೀರಲ್ಲಿ ಹಾಕಿದಾಗ ಅದು 100 ಎಳೆ ಆಗುತ್ತೆ ನಮ್ಗೆ. ಸೊ ಆ ಒಂದು ಲೆಕ್ಕದಲ್ಲಿ ನಾವು ಇದನ್ನ ನಾವು ಮಾಡ್ಕೋಬೇಕಾಗುತ್ತೆ. ಒಂದು 50 ಎಳೆ ಥ್ರೆಡ್ ನ ಸುತ್ತಿ ಅದಾದ್ಮೇಲೆ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ಸ್ನೇಹಿತರೆ. ಈಗ ಇದನ್ನ ನಾನು 50 ಎಳೆ ಥ್ರೆಡ್ ನ ತಗೊಂಡಿದ್ದೀನಿ. 50 ಎಳೆ ಥ್ರೆಡ್ ನ ತಗೊಂಡು ನೋಡಿ ಇಲ್ಲಿಗೆನೆ ಸ್ಟಾಪ್ ಮಾಡ್ಕೊಂಡಿದೀನಿ. ಇವಾಗ ಈ ಥ್ರೆಡ್ ನ ನಾವು ಇಲ್ಲಿಂದ ಸ್ಟಾರ್ಟ್ ಮಾಡಿರ್ತೀವಲ್ವಾ, ಇಲ್ಲಿಗೆನೆ ನಾವು ಎಂಡ್ ಮಾಡ್ಕೋಬೇಕು. ಎಂಡ್ ಮಾಡ್ಬಿಟ್ಟು ಒಂದು ಟ್ರಿಮ್ಮರ್ ನ ತಗೊಂಡು ಈ ರೀತಿ ಥ್ರೆಡ್ ನ ಕಟ್ ಮಾಡ್ಕೋಬೇಕು. ನೋಡಿ 50 ಎಳೆ ಅಂದ್ರೆ ಇಷ್ಟು ಬಂದಿರುತ್ತೆ. ಸೊ ಈಗ ಏನ್ ಮಾಡ್ಬೇಕು ಅಂತಂದ್ರೆ, ನೀವು ಬೇಕು ಅಂದ್ರೆ ಗಮ್ ಏನಾದ್ರೂ ತಗೋಬಹುದು. ಇಲ್ಲಿ ನಾನು ನೀರ್ ತಗೊಂಡಿದೀನಿ. ನೀರ್ ತಗೊಂಡು ಸ್ವಲ್ಪ ಈ ತರ ಒದ್ದೆ ಮಾಡ್ಬಿಟ್ಟು, ಯಾಕಂದ್ರೆ ಅದು ಗಮ್ಮು ಒಂಥರ ಅದು ಆರೋದಕ್ಕೆ ತುಂಬಾ ಹೊತ್ತು ಟೈಮ್ ತಗೊಳುತ್ತೆ. ಸೊ ಹಂಗಾಗಿ ಈ ತರ ಮಾಡ್ಕೊಂಡು ನೀರಲ್ಲೊಳಗಡೆ ಥ್ರೆಡ್ಗಳನ್ನ ಹಾಕಿದ್ದೀವಿ. ಇನ್ನು 1 2 ಏನಾದ್ರೂ ನೋಡಿ ಈ ತರ ಬಿಟ್ಟೋಗಿದ್ರೆ ಅದನ್ನು ಕೂಡ ಈ ರೀತಿ ಸೇರಿಸ್ಕೊಂಡು ಕರೆಕ್ಟ್ ಆಗಿ ನೋಡಿ ಈ ತರ ಮಾಡ್ಕೋಬೇಕು. ಈ ತರ ಫಸ್ಟ್ ನಾವು ಥ್ರೆಡ್ ನಮ್ಗೆ ಎಷ್ಟು ಬೇಕಾಗುತ್ತೆ ನೋಡ್ಕೊಂಡು ಪ್ರಿಪೇರ್ ಮಾಡಿ ಇಟ್ಕೋಬೇಕು. ಸಾಮಾನ್ಯವಾಗಿ ಯಾವುದೇ ಒಂದು ಕುಚ್ಚಾಗ್ಲಿ ಅಥವಾ ಬೇಬಿ ಕುಚ್ಚಾಗ್ಲಿ ನಾವು 2 ಕಲರ್ ಥ್ರೆಡ್ ನ ತಗೊಂಡು ನಾವು ಥ್ರೆಡ್ಗಳನ್ನ ಪ್ರಿಪೇರ್ ಮಾಡ್ಕೋಬೇಕಾಗುತ್ತೆ. ನೋಡಿ ನಾವು ಎಕ್ಸಾಮ್ ಪ್ಯಾಡ್ ತಗೊಂಡ್ ಮಾಡ್ತೀವಿ ಅಂತಂದ್ರೆ ನಮ್ಗೆ ಇಷ್ಟೇ ಲೆಂತ್ ಸ್ನೇಹಿತರೆ ಥ್ರೆಡ್ಗಳು ಬರೋದು. ಸೊ ಈ ತರ ಮಾಡ್ಕೊಂಡಾಗ ನಾವೇನ್ ಮಾಡ್ಬೇಕಾಗುತ್ತೆ, ನಾವು ಮತ್ತೆ ಥ್ರೆಡ್ ನ ಸುತ್ಕೊಂತಾನೆ ಇರ್ಬೇಕು. ಸ್ವಲ್ಪ ನಮ್ಮಮ್ಮ ಅಂದ್ರೆ ಇದ್ರಲ್ಲಿ 10 ರಿಂದ 15 ಕುಚ್ಚು ಅಷ್ಟೇ ಆಗುತ್ತೆ. ಒಂದು ಮಿನಿಮಮ್ ಬೇಬಿ ಕುಚ್ಚು ಅಂತ ಅಂದ್ರೂ ನಮ್ಗೆ ಒಂದು 50 ರಿಂದ 55 ಕುಚ್ಚು ಬರುತ್ತೆ. ನಾನ್ ಲೆಕ್ಕ ಹಾಕೊಂಡಿರೋ ಪ್ರಕಾರ ಒಂದು 50 ರಿಂದ 55 ಕುಚ್ಚು ಬರುತ್ತೆ. ಇಷ್ಟು ನಮ್ಗೆ ತಗೊಂಡಾಗ ಅಂದ್ರೆ ಈ ರೀತಿ ಎಕ್ಸಾಮ್ ಪ್ಯಾಡ್ ಮಾಡ್ಕೊಂಡು ಇಷ್ಟು ನಮ್ಗೆ ಥ್ರೆಡ್ ನ ತಗೊಂಡಾಗ ಒಂದು 10 ರಿಂದ 15 ಒಳಗಡೆ ಕುಚ್ಚಾಗುತ್ತೆ. ಸೊ ಇವಾಗ ನೆಕ್ಸ್ಟ್ ಇನ್ನೊಂದು ಕಲರ್ ಥ್ರೆಡ್ ನ ನಾವು ಪ್ರಿಪೇರ್ ಮಾಡ್ಕೋತೀವಿ ಅಂತ ಅಂದ್ರೆ ಇದು ಇಷ್ಟೇ ಅಂದ್ರೆ ಒಂದು 30 ಆಗುತ್ತೆ ನಮ್ಗೆ. ಅವಾಗ ಎಷ್ಟು ನಾವು 2 ಸರಿ ನಾವು ಥ್ರೆಡ್ಗಳನ್ನ ಸುತ್ಕೋಬೇಕಾಗುತ್ತೆ. ಆ ತರ ಮಾಡ್ಕೊಂಡು ಹೋದಾಗ ನಮ್ಗೆ ಸ್ವಲ್ಪ ಟೈಮ್ ವೇಸ್ಟ್ ಆಗುತ್ತೆ.
ಅಷ್ಟಷ್ಟೇ ಮಾಡ್ಕೊಂತ ಇರ್ಬೇಕಾದ್ರೆ. ಸೊ ಅದಕ್ಕೆ ಏನ್ ಮಾಡ್ತೀನಿ ಅಂತಂದ್ರೆ ನಾನು ಸುತ್ತೋದು ಯಾವಾಗ್ಲೂ ನೋಡಿ ಈ ತರ ಥ್ರೆಡ್ ನ ತಗೊಂಡು ನಾನು ಈ ರೀತಿ ಕಾಲಲ್ಲಿ ಸುತ್ಕೋತೀನಿ ಸ್ನೇಹಿತರೆ. ಈಗ ಸ್ನೇಹಿತರೆ ಈ ತರ ನಾನೇನ್ ಮಾಡ್ತೀನಿ ಅಂತಂದ್ರೆ ಸ್ವಲ್ಪ ಉದ್ದವಾಗಿ ಇಟ್ಕೋಬೇಕಂದ್ರೆ ಒಂದ್ ಟೇಬಲ್ಗೆ ಸುತ್ಕೋಬಹುದು. ಅದೆಲ್ಲ ತುಂಬಾ ಟೈಮ್ ಹಿಡಿಯುತ್ತೆ ಸ್ನೇಹಿತರೆ. ಒಂದ್ ಟೇಬಲ್ಗೆ ಸುತ್ಕೋತೀವಿ ಅಂತಂದ್ರೂ ಟೇಬಲ್ ಇಂದ ಈ ತರ ತಗೋಬೇಕು ನಾವು. ಹಂಗಾಗಿ ಟೈಮ್ ಜಾಸ್ತಿ ಹಿಡ್ಕೊಳ್ಳುತ್ತೆ. ಅದಕ್ಕೆ ನಾನ್ ಏನ್ ಮಾಡ್ತೀನಿ ಅಂತಂದ್ರೆ ನಾನು ರೆಗ್ಯುಲರ್ ಆಗಿ ಯಾವಾಗ್ಲೂ ಮನೇಲಿ ಈ ತರ ಕುಚ್ಚುಗಳಿಗೆ ಥ್ರೆಡ್ ಸುತ್ಕೊಳೋದು ಯಾವ ರೀತಿ ಅಂತಂದ್ರೆ, ಇವಾಗ ಈ ಥ್ರೆಡ್ ಇಲ್ಲಿ ಇದೆ ಅಲ್ವಾ, ಸೊ ಇದನ್ನ ಈ ಪಕ್ಕಕ್ಕೆ ಇಲ್ಲಿ ಇಟ್ಕೊಂಡಿರ್ತೀನಿ. ಈ ತರ ಸುತ್ಕೋತೀನಿ ನಾನು. ನನ್ಗೆ ಎಷ್ಟು ಲೆಂತ್ ಬೇಕೋ ಅಷ್ಟು ಲೆಂತ್ ವರ್ಗುನು ಇದನ್ನ ನಾನು ಎಳ್ಕೋಬಹುದು. ಈಗ ಜಸ್ಟ್ ನಾನು ನಿಮಗೆ ತೋರಿಸ್ತಾ ಇರೋದ್ರಿಂದ ಒಂದಷ್ಟು ದೂರ ಮಾತ್ರ ನಾನು ಇಲ್ಲಿ ಎಳೆದು ತೋರಿಸ್ತಾ ಇದ್ದೀನಿ. ನೋಡಿ ಒಂದು ಇಷ್ಟು ದೂರ ಇಷ್ಟು ಥ್ರೆಡ್ ನ ನಾನು ಎಳ್ಕೊಂಡಿದ್ದೀನಿ. ನಿಮ್ಗೆ ಬೇಕು ಅಂತಂದ್ರೆ ಇನ್ನೂ ಉದ್ದ ಬೇಕು ಅಂದ್ರೆ ಇನ್ನೂ ಉದ್ದನೂ ನಾವು ತೆಗಿಬಹುದು ಥ್ರೆಡ್ ನ. ಸೊ ನಾನು ಅದೇ ಸ್ಯಾಂಪಲ್ ತೋರಿಸ್ತಾ ಇರೋದ್ರಿಂದ ಒಂದಿಷ್ಟು ಉದ್ದ ಅಷ್ಟೇನೆ ತೆಕ್ಕೊಂಡಿದ್ದೀನಿ. ಈಗ ನೋಡಿ 2 ಆಯ್ತು, 2 ಎಳೆ ಆಯ್ತು, 3, 4. ಇದೇ ಥರ ಇಲ್ಲಿ ನಾನು 60 ಎಳೆ ಥ್ರೆಡ್ನ ಸುತ್ಕೋತೀನಿ ಸ್ನೇಹಿತರೆ. ಯಾಕಂದರೆ ನಾನು ಸ್ಯಾಂಪಲಿಗೆ ತೋರಿಸ್ತಾ ಇರೋದ್ರಿಂದ ಒಂದಕ್ಕೆ 50 ಎಳೆ ಸುತ್ತಿದ್ದೀನಿ, ಇನ್ನೊಂದಕ್ಕೆ 60 ಎಳೆನ ಸುತ್ಕೊಂಡಿದ್ದೀನಿ. ನೀವೇನಾದರೂ ಸೀರೆಗೆ ಕುಚ್ಚಾಕೋಕ್ಕೆ ಅಂತ 2 ಕಲರ್ ಥ್ರೆಡ್ ತೊಗೊಂಡ್ರೆ ಎರಡೂ 60 ಎಳೆನೇ ತೊಗೊಳ್ಳಿ, ಇಲ್ಲ 70 ಎಳೆನೇ ತೊಗೊಳ್ಳಿ. ನಿಮಗೆ ಕುಚ್ಚು ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪ ನೋಡಿಕೊಂಡು ನೀವು ಕುಚ್ಚುಗಳನ್ನ ಅಂದರೆ ಥ್ರೆಡ್ನ ಸುತ್ಕೊಳ್ಳಿ. ಸೊ ನೋಡಿ ಎರಡನ್ನೂ ಸುತ್ತಿದ್ದಾಯ್ತಲ್ಲ. ಈಗ ನಿಮಗೆ ಗೊತ್ತಾಗ್ತಾ ಇದೆ ಡಿಫ್ರೆನ್ಸು. ಇದು ನೋಡಿ ಎಷ್ಟು ರೆಡ್ ಕಲರ್ ಥ್ರೆಡ್ ಎಷ್ಟು ಉದ್ದ ಇದೆ, ಆಮೇಲೆ ಯೆಲ್ಲೋ ಕಲರ್ ಥ್ರೆಡ್ ನೋಡಿ ತುಂಬ ಶಾರ್ಟಾಗಿದೆ. ಸೊ ನಾವು ಈ ಥರ ಶಾರ್ಟಾಗಿ ಸುತ್ಕೊಂಡ್ರೆ ನಾವು ಪದೇ ಪದೇ ಅದೇ ಕೆಲಸನ ಮಾಡ್ಕೊಂಡು ಕುತ್ಕೋಬೇಕಾಗುತ್ತೆ. ಸೊ ಹಾಗಾಗಿ ನಾನು ಇವಾಗ ತೋರಿಸಿರೋಂಥ ಮೆಥಡ್ನ ಯೂಸ್ ಮಾಡಿಕೊಂಡ್ರೆ ಒಳ್ಳೆಯದು. ಈಗ ಸ್ಟ್ರೈಟ್ನರ್ನ ಬಿಸಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಅದನ್ನು ಸ್ಟ್ರೈಟ್ ಮಾಡ್ಕೋಬೇಕು. ಸ್ಟ್ರೈಟ್ನರ್ ಇಲ್ಲಾಂದರೆ ನಾನು ಆಗಲೇ ಹೇಳ್ದಾಗೆ ಐರನ್ ಬಾಕ್ಸ್ ಹೀಟ್ಗೆ ಹಾಕ್ಕೊಂಬಿಟ್ಟು ಅದರಲ್ಲೂ ಕೂಡ ನೀವು ಐರನ್ ಮಾಡ್ಕೋಬೋದು. ಐರನ್ ಮಾಡಿಕೊಂಡು ಈ ಥರ ಥ್ರೆಡ್ಗಳನ್ನ ಸ್ಟ್ರೈಟಾಗಿ ಮಾಡ್ಕೋಬೇಕಾಗುತ್ತೆ ಫಸ್ಟು. ನೋಡಿ ಎರಡಕ್ಕೂ ಎಷ್ಟು ಡಿಫ್ರೆನ್ಸ್ ಇದೆ. ಅದು ಥ್ರೆಡ್ಡು ಇದು ಥ್ರೆಡ್ಡು ನೋಡ್ತಾ ಇರಿ, ಇದೆಲ್ಲ ಹೊರಟಾಗಿದೆ, ಅದು ತುಂಬಾ ನೈಸ್ ಆಗಿದೆ. ಸೊ ಹಾಗಾಗಿ ನಾವು ಕುಚ್ಚು ಹಾಕಬೇಕು ಅಂತಂದರೆ ಈ ಥರ ಸ್ಟ್ರೈಟ್ ಮಾಡಿಕೊಳ್ಳೇಬೇಕು. ಈ ಥರ ನೀವು ಒಂದೇ ಸರಿ ನಾವು ಒಂದು 4 ನೀಡಲ್ ಇಟ್ಕೊಂಡ್ಬಿಟ್ಟು ಥ್ರೆಡ್ಗಳನ್ನ ರೆಡಿ ಮಾಡ್ಕೊಂಬಿಟ್ರೆ ಆರಾಮಾಗಿ ಒಂದು ದಿನಕ್ಕೆ 2 ಸೀರೆನ ಕಂಪ್ಲೀಟ್ ಮಾಡ್ಕೋಬೋದು. ನಿಮಗಿನ್ನೂ ಸ್ವಲ್ಪ ಫಾಸ್ಟಾಗಿ ಆಗ್ತೀರಾ ಅಂತಂದರೆ 3 ಸೀರೆ ಬೇಕಾದರೂ ನೀವು ಕಂಪ್ಲೀಟ್ ಮಾಡ್ಕೋಬೋದು. ಸ್ನೇಹಿತರೆ, ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನಗೆ ಯಾವಾಗಲೂ ಹೀಗೆ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊತೀನಿ. ಸರ್ವೇ ಜನ ಸುಖಿನೋ ಭವಂತು. ಥ್ಯಾಂಕ್ಸ್ ಫಾರ್ ವಾಚಿಂಗ್.